ವೆಲ್ಕಮ್ ಬ್ಯಾಕ್. ದಾವಣಗೆರೆ ಜಿಲ್ಲೆಯಲ್ಲಿ ಕೊರೋನಾ ಹೆಚ್ಚಳ ಆಗ್ತಾ ಇದೆ. ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ 32 ಕೇಸಸ್ ಕನ್ಫರ್ಮ್ ಆಗಿದೆ. ಚನ್ನಗಿರಿ ತಾಲೂಕಿನ ಮಾವಿನಹೊಳೆಯ ವಸತಿ ಶಾಲೆಯಲ್ಲಿ ಕೊರೋನಾ ಬ್ಲಾಸ್ಟ್ ಆಗಿರೋದು. ಪ್ರಾಚಾರ್ಯರು ಸೇರಿದಂತೆ 32 ಮಕ್ಕಳಲ್ಲಿ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿದೆ. ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಈಗ 6ರಿಂದ 10ನೇ ತರಗತಿ ಓದ್ತಾ ಇದ್ದಾರೆ ಮಕ್ಕಳು. ಎಲ್ಲಾ ಮಕ್ಕಳಿಗೆ ಚನ್ನಗಿರಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈಗ ಉಳಿದವರಿಗೆ ಶಾಲೆಯಲ್ಲಿ ಇರಿಸಿದಂತ ತಾಲೂಕು ಆಡಳಿತ ಸೂಕ್ತ ಚಿಕಿತ್ಸೆಯನ್ನು ನೀಡ್ತಾ ಇದೆ. ಸ್ವಲ್ಪ ಸಿಂಪ್ಟಮ್ಸ್ ಯಾರಿಗೆಲ್ಲ ಇದೆ ಅವನ್ನೆಲ್ಲ ಹಾಸ್ಪಿಟಲೈಸ್ ಮಾಡಿದ್ದಾರೆ. ಉಳಿದವ್ರಿಗೆಲ್ಲ ಶಾಲೆಯಲ್ಲೇ ಕ್ವಾರಂಟೈನ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದೆ ತಾಲೂಕು ಆಡಳಿತ. ಇದರ ವಸತಿ ಶಾಲೆಯಲ್ಲಿ ಕೊರೋನಾ ಇದರ ಪತ್ತೆ ಆದರೆ ಕನ್ಫರ್ಮ್ ಆದ್ರೆ ಅದು 32 ಮಕ್ಕಳಿಗೆ ಕನ್ಫರ್ಮ್ ಆಗಿರೋದ್ರಿಂದ ಒಂದು ಆತಂಕ ಅಂತೂ ಇದ್ದೇ ಇರುತ್ತೆ. ಯಾಕಂದ್ರೆ ಮಕ್ಕಳು ಅಂದಮೇಲೆ ಕಾಂಟ್ಯಾಕ್ಟ್ ಜಾಸ್ತಿ ಬಂದಿರ್ತಾರೆ. ಹಾಗಾಗಿ ವಸತಿ ಶಾಲೆಯಲ್ಲಿ ಯಾರೆಲ್ಲ ಇರ್ತಾರೆ ಮಕ್ಕಳು ಅವರೆಲ್ಲರಿಗೂ ಕೂಡ ಈಗ ಟೆಸ್ಟ್ ಅಫ್ಕೋರ್ಸ್ ಮಾಡಿಸಿರ್ತಾರೆ. ಮತ್ತಷ್ಟು ಪಾಸಿಟಿವ್ ಕೇಸಸ್ ಹೆಚ್ಚಾಗುವಂತ ಚಾನ್ಸಸ್ ಇರುತ್ತೆ ಇಂಥ ಪ್ರಕರಣಗಳು. ಚನ್ನಗಿರಿ ಆಸ್ಪತ್ರೆಯಲ್ಲಿ ಸಿಂಪ್ಟಮ್ಸ್ ಇರುವಂತ ಮಕ್ಕಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಪ್ರಾಚಾರ್ಯರು ಸೇರಿದಂತೆ 32 ಮಕ್ಕಳಿಗೆ ಪಾಸಿಟಿವ್ ಅನ್ನೋದು ಗೊತ್ತಾಗಿದೆ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ. ಅಲ್ಲಿಗೆ ದಾವಣಗೆರೆ ಜಿಲ್ಲೆಯಲ್ಲಿ ಕೊರೋನಾ ಮಕ್ಕಳಲ್ಲಿ ಮತ್ತೆ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ಹಾಸನದ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಲ್ಲೂ ಕೂಡ ಕೊರೋನಾ ಬ್ಲಾಸ್ಟ್ ಆಗಿದೆ. HOD ಸೇರಿದಂತೆ 21 ವಿದ್ಯಾರ್ಥಿಗಳಲ್ಲಿ ಕೊರೋನಾ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಕಾಲೇಜಿನ 194 ವಿದ್ಯಾರ್ಥಿಗಳಿಗೆ ಕೋವಿಡ್ ಪರೀಕ್ಷೆಯನ್ನು ಮಾಡಿಸಿದ್ರು. ಜನವರಿ 6ನೇ ತಾರೀಕು ಕಾಲೇಜಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ರು. ರಕ್ತದಾನ ಶಿಬಿರದಲ್ಲಿ 400ಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡಿದ್ರು. ಶಿಬಿರ ಆದ್ಮೇಲೆ ವಿದ್ಯಾರ್ಥಿಗಳಲ್ಲಿ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದೆ. ಶೀತ, ಕೆಮ್ಮು, ಜ್ವರ ಎಲ್ಲ ಕಾಣಿಸ್ಕೊಂಡಿದೆ. ಹಾಗಾಗಿ ವಿದ್ಯಾರ್ಥಿಗಳೇ ಟೆಸ್ಟ್ ಮಾಡಿಸಿದ್ದಾರೆ. ಸಿಂಪ್ಟಮ್ಸ್ ಎಲ್ಲ ಇದ್ದಿದ್ರಿಂದ ಅವಾಗ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಕಾಲೇಜಲ್ಲಿ ಮುಂಜಾಗ್ರತೆ ಕ್ರಮ ಇಲ್ಲದಂತ ಹಿನ್ನೆಲೆಯಲ್ಲಿ ಈ ತರ ಎಲ್ಲ ಆಗಿದೆಯಂತೆ. DHOಗೆ ಪತ್ರವನ್ನ ಕಾಲೇಜಿನ ವಿದ್ಯಾರ್ಥಿಗಳೇ ಬರೆದಿದ್ದಾರೆ. ನಮ್ಮ ಕಾಲೇಜಲ್ಲಿ ಸರಿಯಾಗಿ ಕೋವಿಡ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ, ಅದರಿಂದಾಗಿ ಈ ತರದೆಲ್ಲ ಸಮಸ್ಯೆ ಆಗಿದೆ ಅಂತ. ಈಗ ನೋಡಿದ್ರೆ ಕಾಲೇಜಲ್ಲಿ 21 ವಿದ್ಯಾರ್ಥಿಗಳಲ್ಲಿ ಕೊರೋನಾ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ರೀಸೆಂಟ್ ಆಗಿ ಅಂದ್ರೆ 6ನೇ ತಾರೀಕು ರಕ್ತದಾನ ಶಿಬಿರ ಮಾಡಿದ್ರು. ಆ ಟೈಮ್ನಲ್ಲಿ ಸುಮಾರು 400 ಜನ ಅಲ್ಲಿ ಬಂದಿದ್ರು ಅಂತ ಕೂಡ ಗೊತ್ತಾಗಿದೆ.